ಕಾರ, ಬರೀ ಕಾರ ಅಷ್ಟೇ. ನನಗೆ ಇದರಲ್ಲಿ ಲೀಡ್ ರೋಲ್ ನಲ್ಲಿ ನಟಿಸಿರುವಂತದ್ದು ಧನುಷ್ ಅವರು ಮತ್ತೆ ಜೈರಾಮ್, ಮಮಿತಾ ಬೈಜು ಇನ್ನು ಕೆಲವೊಂದಷ್ಟು ಜನ ಇದಾರೆ. ಅವ್ರ ಹೆಸರು ಹೋಗ್ಲಿ, ಫಿಲಮ್ ಅಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಅಂತ ಅನ್ಸುತ್ತೆ. ನೋಡ್ಕೊಂಡ್ಬರೋಣ ರಿವ್ಯೂ ಹೇಗಿತ್ತು, ಸಾರಿ ಮೂವಿ ಹೇಗಿತ್ತು ಅಂತ ನೋಡ್ಕೊಂಡ್ ಬಂದ್ಬಿಡೋಣ. ಓಕೆನಾ, ಯಾರು ಕೂಡ ಈ ವಿಡಿಯೋನ ಮಿಸ್ ಅನ್ನ ಮಾಡ್ಕೊಳಕ್ ಹೋಗ್ಬಿಡಿ. ಯಾಕಂತಂದ್ರೆ ಧನುಷ್ ಅವ್ರ ಮೂವಿ ಅಫ್ಕೋರ್ಸ್ ಅವರ ಪರ್ಫಾರ್ಮೆನ್ಸ್ ಪೀಕ್ ಅಲ್ಲೇನೆ ಇರುತ್ತೆ ಕೂಡ. ಅಂದಂಗೆ ಆ ಭರವಸೆಲೆ ನಾನು ಕೂಡ ಹೋಗಿ ನೋಡಿದ್ದು ಮೂವಿನ. ಹಂಗಾಗಿನೇ ಈ ರಿವ್ಯೂನು ಕೂಡ ಮಾಡ್ತಾ ಇರೋದು. ನಾವು ಜಾಸ್ತಿ ಟೈಮ್ ಅನ್ನ ವೇಸ್ಟ್ ಮಾಡ್ದಲೆ ಡೈರೆಕ್ಟ್ ರಿವ್ಯೂ ಕಡೆಗೆ ಹೊರಟೋಗೋಣ. ಯಾವುದೇ ಪಾತ್ರ ಕೊಟ್ರು ಗುರುವೆ, ನಮ್ಮ ಧನುಷ್ ಅವರು ಚಿಂದಿನೇ ಅದು. ಅವರ ಮಾಮೂಲಿ ಅವರ ನಟನೆಯಿಂದಲೇ ಆ ಮೂವಿನ ಗಮನವನ್ನ ಸೆಳೆದ್ ಬಿಡ್ತಾರೆ. ಬರೀ ತಮಿಳಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲೂ ಕೂಡ ಅವರಿಗೆ ಆಪರ್ಚುನಿಟಿಗಳು ಉಡ್ಕೊಂಡು ಬಂದಿದ್ದಾವೆ, ಮಾಡಿದಾರೆ ಕೂಡ ಕೆಲವೊಂದು ಮೂವಿಗಳನ್ನ. ಈಗ ಇವರೊಂದು ಕಥೆಯನ್ನ ಹೆಂಡಿದ್ದಾರೆ. ಅಂದಂಗೆ ಇದೊಂದು ಬ್ಯಾಂಕ್ ದರೋಡೆ ಕತೆ ಗುರುವೆ. ಕತೆ ಏನಿಲ್ಲ, ಸಿಂಪಲ್. ಕಾರಸ್ವಾಮಿ ಅಂತ ಒಬ್ಬ ಕಳ್ಳ ಇರ್ತಾನೆ. ಅವನು ಯಾವ್ದೋ ಕಾರಣಕ್ಕೋಸ್ಕರ ಬ್ಯಾಂಕಿಗೆ ಅವನ ಮನೆಯ ಪತ್ರವನ್ನ ಅಡವನ್ನ ಇಡ್ತಾನೆ. ಅದಾದ್ಮೇಲೆ ಇವನಿಗೊಬ್ರು ಪ್ರಿಯತಮೆ ಅಂದ್ರೆ ಮಮಿತಾ ಬೈಜು ಅವರು ಸೆಲ್ಲಿ ಅನ್ನೋ ಒಂದು ಪಾತ್ರವನ್ನ ಮಾಡಿರ್ತಾರೆ. ಅದು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಮಿತಾ ಅವರು ಅಂತ ಹೇಳ್ಬೋದು. ನನಗೆ ಈಗ ನಮ್ಮ ಕಾರಸ್ವಾಮಿ ಅಂತ ಇಲ್ಲಿ ನಮ್ಮ ಧನುಷ್ ಅವರ ಹೆಸರು. ಕಾರಸ್ವಾಮಿ ಪತ್ರವನ್ನ ಅಡ ಇಟ್ಟಾದ್ಮೇಲೆ ಅವರ ಫಾದರ್ ಏನಿರ್ತಾರೆ ಅವ್ರು ತೀರೋಗ್ತಾರೆ. ಅಷ್ಟಕ್ಕೂ ಅವರ ಫಾದರ್ ಹೆಂಗೆ ತೀರೋದ್ರು, ಅದಾದ್ಮೇಲೆ ಏನಾಯ್ತು, ಇವನು ಇಟ್ಟಿದ್ದಂತ ಬ್ಯಾಂಕ್ ಅಲ್ಲಿ ಇಟ್ಟಿದ್ದಂತ ಪತ್ರವನ್ನ ಬಿಡಿಸ್ಕೊಂತಾನ. ಅಷ್ಟಕ್ಕೂ ಇವನು ಬ್ಯಾಂಕ್ ಮೇಲೆನೆ ಯಾಕೆ ದರೋಡೆಯನ್ನ ಮಾಡ್ತಾನೆ, ಇವನಿಗೆ ಬ್ಯಾಂಕೇ ಟಾರ್ಗೆಟ್ ಅಥವಾ ಈ ಪೊಲೀಸ್ನವರು ಇವನ್ನ ಹಿಡಿದ್ರ, ಇದೆಲ್ಲ ಗೊತ್ತಾಗ್ಬೇಕು ಅಂತಂದ್ರೆ ನೀವು ಈ ಮೂವಿನ ಪೂರ್ತಿಯಾಗಿ ನೋಡ್ಬೇಕು. ನನಗೆ ಕತೆ ಸಿಂಪಲ್ ಆಗಿದೆ ಗುರುವೆ, ಸಿಂಪಲ್ ಅಂದ್ರೆ ಸಿಂಪಲ್. ನನಗೆ ಇಲ್ಲಿರೋ ಪರ್ಫಾರ್ಮೆನ್ಸ್ ಏನಿದಾವೆ ಅವು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಕೂಡ. ಧನುಷ್ ಅವರಾಗಿರ್ಬೋದು, ಮಮಿತಾ ಅವರಾಗಿರ್ಬೋದು, ಜೈರಾಮ್ ಅವರಾಗಿರ್ಬೋದು, ಎಸ್ ರವಿಕುಮಾರ್ ಆಗಿರ್ಬೋದು, ಎಲ್ಲರೂ ಕೂಡ ಪಾತ್ರವನ್ನ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಸ್ಕ್ರೀನ್ ಸ್ಪೇಸ್ ಏನಿದೆ ಅದು ಧನುಷ್ ಅವ್ರಿಗೆ ಸಿಕ್ಕಿದೆ, ಬೇರೆ ಯಾರಿಗೂ ಕೂಡ ಸಿಕ್ಕಿಲ್ಲ ಅಂತ ಅನ್ಸುತ್ತೆ ಕೂಡ. ನನಗೆ ಇಲ್ಲಿ ನಿರ್ದೇಶಕ ಆದಂತ ವಿಘ್ನೇಶ್ ರಾಜ್ ಅವರು ಎಲ್ಲೋ ಒಂದೊಂದ್ ಕಡೆ ಎಡಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಕೂಡ. ಅಂದ್ರೆ ಕಥೆಯನ್ನ ಹೇಳೋಕೆ ಹೋಗಿದ್ದು ಬೇರೆ ರೀತಿ, ಆಗಿದ್ದು ಬೇರೆ ರೀತಿ ಅಂತ ಅನ್ಸುತ್ತೆ ನನಗೆ. ಇವ್ರದ್ದು 4000 ಅದು ಕೂಡ ತಮಿಳ್ ಮೂವಿನ ಮಲಯಾಳಂ ಮೂವಿನ ಅನ್ಕೊಂತೀನಿ. ಅದನ್ನ ಕನ್ನಡದಲ್ಲಿ ನೋಡಿದ್ದೆ ಡಬ್ಬ ಆದಾಗ, ತುಂಬಾನೇ ಚೆನ್ನಾಗಿತ್ತು. ಹಂಗಾಗಿದೆ ನಾನು ಈ ಮೂವಿನ ನೋಡೋದಕ್ಕೆ ಹೋಗಿದ್ದು ಕೂಡ. ನನಗೆ BGM ಏನಿದೆ ಸೂಪರ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಸೀನ್ಗೂ ಕೂಡ ಅವ್ರದೇ ಆದಂತ ಒಂದು ಫ್ಲೇವರ್ ಅನ್ನ ಆಡ್ ಮಾಡಿ ತುಂಬಾ ಚೆನ್ನಾಗಿನೇ ಕೊಟ್ಟಿದ್ದಾರೆ ಕೂಡ. ನನಗೆ ಒಬ್ಬ ಕಳ್ಳತನ ಯಾಕೆ ಮಾಡ್ತಾ ಇದ್ದಾನೆ, ಅವನ ಉದ್ದೇಶ ಏನು, ಅವನ ಮನಸ್ಥಿತಿ ಏನು ಅನ್ನೋದನ್ನ ಇವ್ರು ತುಂಬಾನೇ ಚೆನ್ನಾಗಿ ಮಾಡೋದಕ್ಕೆ ಮಾಡಿದ್ದಾರೆ ಕೂಡ. ಕೆಲವೊಂದು ಸೀನ್ ನಲ್ಲಿ ತುಂಬಾನೇ ಇಷ್ಟ ಆಗುತ್ತೆ. ಬಟ್ ಕೆಲವೊಂದ್ ಕಡೆ ಕೈ ಮೀರಿ ಹೋಗ್ಬಿಟ್ಟಿದೆ ಅದು, ಅದನ್ನ ತಗೊಂಡು ಬರೋಕ್ ಆಗೋದಿಲ್ಲ, ಹಂಗ ತರ ತೋರಿಸಿದ್ದಾರೆ ಕೂಡ. ನನಗೆ ತಂದೆ ಮಗ ಆದಂತ ಒಂದು ಭಾವನಾತ್ಮಕ ಕಥೆಯನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಅದಲ್ಲದೆ ಪ್ರೇಕ್ಷಕರ ಮನ ಮುಟ್ಟುತ್ತೆ ಅಂತ ನೀವು ಕೇಳಬಹುದು. ಸ್ವಲ್ಪ ನಿಧಾನ ಆಗ್ಬಿಡುತ್ತೆ ಗುರುವೆ, ಸ್ವಲ್ಪ ಅಂದ್ರೆ ಪೂರ್ತಿನೇ ನಿಧಾನ ಅನ್ಕೊಳ್ಳಿ. ಸ್ಕ್ರೀನ್ ಪ್ಲೇ ಏನಿದೆ ಕಂಪ್ಲೀಟ್ ಅಂದ್ರೆ ಕಂಪ್ಲೀಟ್ ಸ್ಲೋ. ನೀವು ಮಲಯಾಳಂ ಫಿಲಮ್ ಎಲ್ಲ ನೋಡಿರ್ತೀರಾ, ಬಟ್ ಅದಕ್ಕಿಂತ ಕಮ್ಮಿ ಸ್ಕ್ರೀನ್ ಪ್ಲೇ ಇದು. ಸ್ಲೋ ಅಂದ್ರೆ ಸಿಕ್ಕಾಪಟ್ಟೆ ಸ್ಲೋ. ಅದ್ರಲ್ಲೂ ಕೆಲವೊಂದಂತೂ ತಾಳ್ಮೆನೆ ಪರೀಕ್ಷೆಯನ್ನ ಮಾಡ್ಬಿಡುತ್ತೆ ಕೂಡ. ನನಗೆ ಇನ್ನು ನೆಕ್ಸ್ಟ್ ಬರೋದಕ್ಕೆ ಎಲ್ಲಾ ಪಾತ್ರಗಳು ಕೂಡ ತುಂಬಾ ಚೆನ್ನಾಗಿದಾವೆ. ಈ BGM ನನಗೆ ಫೈಟ್ ನೀವೇನು ಎಕ್ಸ್ಪೆಕ್ಟ್ ಏನು ಮಾಡಕ್ಕೆ ಹೋಗ್ಬೇಡಿ ಅಂತ ಏನು ಇರೋದಿಲ್ಲ. ಅದಾದ್ಮೇಲೆ ಇನ್ನು ಏನಿದೆ ಛಾಯಾಗ್ರಹಣ ಅಂದ್ರೆ ಕೊರಿಯೋಗ್ರಫಿ ಅದು ತುಂಬಾನೇ ಚೆನ್ನಾಗಿನೇ ಮಾಡಿದ್ದಾರೆ. ನನಗೆ 70ರ ದಶಕನ ತುಂಬಾನೇ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಅನ್ನುತ್ತೆ ಕೂಡ. ಅಂದ್ರೆ ನಂಗೆ ಕೆಲವೊಂದ್ ಕಡೆ ಏನು ಮೂವಿ ಅಂತ ಹೇಳ್ಕೊಳಂಗಿಲ್ಲ ಅಂತ ಅಂದ್ಕೊಂತೀನಿ. ಮೂವಿ ಪರವಾಗಿಲ್ಲ ಅಂತ ಅನ್ಸುತ್ತೆ ಕೆಲವೊಂದು ಕಡೆ. ಇನ್ನು ನೆಕ್ಸ್ಟ್ ಬರೋದಾದ್ರೆ ಇಲ್ಲಿರುವಂತಹ ಟ್ವಿಸ್ಟ್ಗಳು ಅಂತ ಏನು ಟ್ವಿಸ್ಟ್ಗಳಿಲ್ಲ, ಅವೇನು ಟ್ವಿಸ್ಟ್ಗಳಂತ ಅನ್ಸೋದಿಲ್ಲ ನಿಮ್ಗೇನು. ಬಟ್ ಒನ್ ಟೈಮ್ ವಾಚಬಲ್ ಮೂವಿ ಗುರುವೆ. ನಿಮಗೇನಾದ್ರೂ ಇಷ್ಟ ಆಯ್ತು, ಅಕಸ್ಮಾತ್ ಏನೋ ಒಂದು ಕಳ್ತನದ ವಿಷಯ ನೀವು ನೋಡ್ತೀರಾ ಅಂತಂದ್ರೆ ಒನ್ ಟೈಮ್ ವಾಚಬಲ್ ಆಗಿ ನೋಡ್ಬೋದು ಕೂಡ. ನನಗೆ ಕಥೆಯಲ್ಲಿ ಹೊಸ್ತನ ಏನಿಲ್ಲ, ಎಲ್ಲ ಹಳೆತನನೇ ಇರೋದು. ಕತೆ ಚಿತ್ರಕಥೆ ಪೂರ್ತಿ ಹಿನ್ನಡೆ ಅಂದ್ರೆ ಪೂರ್ತಿ ಬ್ಯಾಕ್ಗೆ ಹೋಗ್ಬಿಟ್ಟು ಪೂರ್ತಿ ಹಿಂದೆ ಹೋಗಿ ಬಿದ್ಬಿಟ್ಟಿದೆ. ಅದ್ ಬಿಟ್ರೆ ಮೂವಿಲಿ ನಿಮ್ಗೇನಾದ್ರೂ ಒಂದು ಥ್ರಿಲ್ ಕೊಡುವಂತ ಮೂವಿ ನೋಡ್ಬೇಕು ಅಂತಂದ್ರೆ ಒನ್ ಟೈಮ್ ನೋಡ್ಬೋದು. ಮತ್ತೊಂದ್ಸತಿ ನೋಡ್ತೀನಿ ತುಂಬಾ ಹಿಂಸೆ ಆಗುತ್ತೆ ಕೂಡ. ಅಷ್ಟರಿಂದ ನಂಗೆ ಇಷ್ಟೇ ನಾನು ಈ ಮೂವಿ ಬಗ್ಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದು. ನೀವೇನಾದ್ರೂ ಧನುಷ್ ಅವರ ಅಪ್ಪಟ ಅಭಿಮಾನಿ ಆಗಿದ್ರೆ ಅಥವಾ ಧನುಷ್ ಅವರು ಪರ್ಫಾರ್ಮೆನ್ಸ್ ಕೊಟ್ಟಿರ್ತಾರೆ ಗುರುವೆ, ನಾನ್ ನೋಡ್ತೀನಿ ಅಂತ ಅನ್ನೋರು ಖಂಡಿತವಾಗ್ಲೂ ಈ ಮೂವಿನ ನೋಡ್ಬೋದು.
ನೋ ಪ್ರಾಬ್ಲಮ್. ಅವರ ಪರ್ಫಾರ್ಮೆನ್ಸ್ ಯಾರ್ಯಾರಿಗೆ ಇಷ್ಟ ಆಗುತ್ತೋ ಈ ಮೂವಿನೂ ಕೂಡ ಅವ್ರಿಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಏನ್ವೆ ನೆಕ್ಸ್ಟ್ ರಾಜ ಶಿವಾಜಿ ಮೂವಿನ ನೋಡೋಕೆ ಹೋಗ್ತಾ ಇದೀನಿ. ಖಂಡಿತವಾಗ್ಲೂ ನೋಡ್ಕೊಂಡು ಬಂದ್ಮೇಲೆ ರಿವ್ಯೂ ಹಾಕ್ತೀನಿ. ಯಾರು ಕೂಡ ಮಿಸ್ ಅನ್ನ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಓಕೆನಾ? ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ.